ಆದರೆ ಈ ಸರ್ತೆ ವಿಧಾನಸಭೆಯಲ್ಲಿ ನಾನು ನೋಡ್ತಾ ಇದ್ದೆ, ಮೊನ್ನೆ ಸ್ಪೀಕರ್ ಬಂದಿದ್ರು. ಸ್ಪೀಕರ್ ಮಾತನಾಡಿ ಅವ್ರು ಹೋಗ್ಬೇಕಾರ ಒಂದು ರೀತಿ 16 ವರ್ಷದ ಹುಡುಗರು ಹೆಂಗೆ ಕುಣಿತಾರಲ್ಲ, ಒಮ್ಮೆಲಿಗೆ ಜಿಗಿತಾರ, ಆ ರೀತಿ ನಮ್ಮ ಎಚ್ ಕೆ ಪಾಟೀಲ್ರು ಒಮ್ಮೆಲಿಗೆ ಚೇರ್ದಲ್ಲಿ ಎದ್ದು ನಿಂತು, ನಾನು ಆ ಶಬ್ದ ಯೂಸ್ ಮಾಡಬಾರ್ದು, ಕುಣಿತಾರಂಥದ್ದು, ಚೇರ್ ಮೇಲೆ ಒಮ್ಮೆಲಿಗೆ ಎದ್ದು ನಿಂತು ಗವರ್ನರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ರಾಜ್ಯಪಾಲರು ಗವರ್ನರ್ ಅಂತಂದ್ರೆ ಅವರೊಬ್ಬರು ವ್ಯಕ್ತಿ ಅಲ್ಲ, ಅವರು ಅದೊಂದು ಸಂವಿಧಾನಿಕ ಹುದ್ದೆ, ಸಂವಿಧಾನಿಕ ಸ್ಥಾನಮಾನ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಿರ್ಧಾರವಾದ ಒಂದು ಸ್ಥಾನ. ಅದಕ್ಕೇನು ಗೌರವ ಕೊಡೋದಿತ್ತಲ್ಲ, ಅದಕ್ಕೆ ಆ ಗೌರವ ಕೊಡಲೇಬೇಕಾಗುತ್ತೆ, ಆ ಸ್ಥಾನಕ್ಕೆ, ಆ ಪೋಸ್ಟಿಗೆ, ಗವರ್ನರ್ ಪೊಸಿಷನಿಗೆ. ಆದ್ರೆ ಆ ಪೊಸಿಷನ್ನಿಗೆ ಅಗೌರವ ಆಗುವಂಗ ಶ್ರೀ ಎಚ್ ಕೆ ಪಾಟೀಲ್ರು ಅವತ್ತಿನ ದಿನ ಕಾನೂನು ಮಂತ್ರಿಗಳಾಗಿ ನಡ್ಕೊಂಡ್ರು ಅಂತೇಳಿ ನಮ್ಗೆಲ್ಲರಿಗೂ ಭಾವನೆ. ಅದೊಂದು ತಪ್ಪಾಗಿದೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಯಾಕೆ ಪ್ರೆಷರ್ದಾಗ ಅದಾರ, ಯಾವ ಪ್ರೆಷರ್ದಲ್ಲಿ ಅದಾರೋ, ಅವ್ರ ಪರ್ಫಾರ್ಮೆನ್ಸ್ ಪ್ರೆಷರ್ ಏನಿದೆ ಅವ್ರಿಗೆ ಗೊತ್ತಿಲ್ಲ ನಮಗೆ. ಆದರೆ ಇವತ್ತಿಗೂ ಕೂಡ ಅದೇ ರೀತಿಯ ಮಿಸ್ಟೇಕನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಮೇಲ್ಮನೆಯ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿದರು. ಅದು ಉಲ್ಲೇಖ ಮಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಅವ್ರನ್ನ ಅನಾವಶ್ಯಕವಾಗಿ ಇಲ್ಲಿ ತೊಗೊಂಡ್ಬಂದ್ರು. ಈಗ ಅವರಲ್ಲೇ ಸಭೆಯಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾ ಹಂಗೆ ಹೇಳೇ ಇಲ್ಲ ಅಂಥೇಳಿ. ಅದಕ್ಕೆ ಇವ್ರೇನು ಉತ್ತರ ಕೊಡ್ತಾರೋ, ಅದಕ್ಕೆ ಹೆಂಗೆ ಕ್ಷಮಾಪಣೆ ಕೇಳ್ತಾರೋ, ಆ ಸದನಕ್ಕೆ ಈ ಸದನಕ್ಕೆ ಎರಡೂ ನಾವು ನೋಡೋಣ. ನಾರಾಯಣ ಸ್ವಾಮಿ ಅವ್ರ ಹೆಸರನ್ನು ಉಲ್ಲೇಖಿಸಿದ್ರು. ನಾರಾಯಣ ಸ್ವಾಮಿ ಕೂಡ, ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾವು ಹಾಗೆ ಮಾತಾಡಿಲ್ಲ ಅಂತ ಹೇಳಿದರು. ಅದಕ್ಕೆ ಮಾನ್ಯ ಕಾನೂನು ಸಚಿವರು ಏನು ಅದಕ್ಕೆ ತಮ್ಮ ಪೊಸಿಷನ್ ಏನು ಕ್ಲಾರಿಫೈ ಮಾಡ್ತಾರೋ, ಯಾವ ರೀತಿ ಅದಕ್ಕೆ ಕ್ಷಮಾಪಣೆ, ಯಾರ್ದು ಕ್ಷಮಾಪಣೆ ಕೇಳ್ತಾರೋ ನಾವು ನೋಡ್ಬೇಕಾಯ್ತು. ಅದಷ್ಟಲ್ದ ಮಾತಾಡ್ತಾ ಮೊನ್ನೆ ಮತ್ತು ಇವತ್ತು ಮತ್ತು ಹೋಮ್ ಮಿನಿಸ್ಟ್ರಿಯಿಂದ ಗವರ್ನರಿಗೆ ಫೋನ್ ಬಂದಿದೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅಂದ್ರೆ ಇವ್ರಿಗೆ ಸ್ವಲ್ಪ ಕಾನೂನು ಮಂತ್ರಿಗಳಾದವ್ರಿಗೆ ತಾವು ಏನು ಮಾತಾಡ್ಬೇಕಂತೇಳಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ಲ. ಇವತ್ತೈತಲ್ಲ, ಇಷ್ಟು ದೊಡ್ಡ ಸಂವಿಧಾನಿಕ ಪೋಸ್ಟ್ ಅದು. ಸಂವಿಧಾನಿಕ ಪೋಸ್ಟ್ಗೆ ಆ ಪೋಸ್ಟಿದ್ದು ನೀವು ಟೆಲಿಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇವತ್ತು ಮಾತಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀರಿ. ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇವತ್ತು ಇದು ಫೆಡರಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ನೀವು ಈ ಟೈಪ್ ಮಾಡೋದ್ರಿಂದ. ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇದಕ್ಕೆ ಉತ್ತರದಾಯ್ತು ಯಾರ್ದು? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಫೋನ್ ಟ್ಯಾಪ್ ಮಾಡಕ? ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ 2 ಸರ್ತಿ ಹೇಳ್ತಾರೆ ಗವರ್ನರಿಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ? ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ, ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ? ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳಿಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬೋದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು
ಅಲ್ಲ ಈಗ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ ಒಂದ್ ಸೆಕೆಂಡ್. ಉಪನಾಯಕರು ಹೇಳಿದ್ರಲ್ಲ ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ ಅವ್ರನ್ನ CF ಮಾಡ್ಬಿಡೋಣ ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆಲ್ಲ ಬಂದಿದ್ದೀವಿ. ನಾನಿದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಅದನ್ನೇ ಹೇಳಿದ್ರು. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಹೌದು ಹೌದು, ಎಲ್ಲಿ ಹೋಗಿದ್ರಿ? ತೆಗಿರಿ ಸರ್. ಏನೇ ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಇಡೀ ನಿಮ್ ಶಾಸಕರಿಗೆ ಧಿಕ್ಕಾರ ರಾಜ್ಯಪಾಲರು ಹೋಗಿ ತೆಗಿರಿ ಸರ್. ಈಗ ಇನ್ನೊಂದೇನು ಹೇಳ್ತೀರಿ ನೀವು? ಸರ್ ಆಯ್ತಪ್ಪ. ರಾಜ್ಯಪಾಲ ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡೋದ? ಹೊರಟೋಗ್ಬಿಡೋದೇನ್ರಿ? ಎಷ್ಟು ರಾಜ್ಯಪಾಲರು ಮಾಡದೇ ಇರೋದ್ರಿಂದ ಅವರು ಹೊರಟೋದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಮಾತಾಡಿ. ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ಅಲ್ಲ ಸರ್, ಈಗ ರಾಜ್ಯಪಾಲ ಮಾನ್ಯ ಅಧ್ಯಕ್ಷರೇ, ಯಾವ ಭಯದ ವಾತಾವರಣ